ಧರ್ಮಾಂಗದ, ನಿನ್ನ ಅಣ್ಣ DK ಇವತ್ತು ನನ್ನ ಬಂದಿಯಾಗಿದ್ದಾನೆ. ನಿನಗೆ ತಾಕತ್ತಿದ್ರೆ ಅವನನ್ನ ಹೇಗೆ ಬಿಡಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಈ ಖಾಕಿಗೆ ಶರಣಾದ್ರೆ ಜ್ಯೋತಿ, ಎದುರು ನಿಂತ್ರೆ ಜ್ವಾಲೆ ಅನ್ನೋದನ್ನ ಇವತ್ತು ತೋರಿಸ್ತೀನಿ. ದೊಡ್ಡ ನಮಸ್ಕಾರ. ನನ್ಗೆ ಗೊತ್ತಿತ್ತು ನೀವು ನಿಮ್ಮ ಒಡ ಹುಟ್ಟಿದ ಅಣ್ಣನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತೀರಾ ಅಂತ. ನೋಡಿ, ನಿಮ್ಮ ಅಣ್ಣನ ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ರೆಡ್ ಹ್ಯಾಂಡ್ ಆಗಿ ನನ್ನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಒಳಗಡೆ ಕೊಳಿತಾ ಇದೆ. ಸಭಾಷ್ ಇನ್ಸ್ಪೆಕ್ಟರ್, ಇಲಿ ಹೆಚ್ಚಾಯ್ತು ಅಂತ ಯಾರಾದ್ರೂ ಮನೆಗೆ ಬೆಂಕಿ ಹಾಕ್ತಾರೆ ಇನ್ಸ್ಪೆಕ್ಟರ್ ಕಿಶೋರ್? ಧರ್ಮಾಂಗದ, ನಿನ್ನ ಅಣ್ಣ ಇಲಿನೇ ಆಗಿದ್ರೆ ನನ್ನ ಬೂಟ್ ಕಾಲಿನ ಹೊಸ್ಕೆ ಆಗ್ತಾ ಇದೆ. ಆದ್ರೆ ಈ ಸಮಾಜಕ್ಕೆ ಉಪದ್ರ ಕೊಡೋ ಅದೊಂದು ಕೆಟ್ಟ ಹುಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಈ ದುಷ್ಟ ಹುಲಿ ನಿನ್ನ ಜೈಲು ಧೂಳಿಪಟ ಮಾಡಿ ಹೊರ ಬಂದು ಮತ್ತೆ ಹೇಗೆ ಆಡುವುದನ್ನು ಖಂಡಿತ ನಿಲ್ಲಿಸೋದಿಲ್ಲ. ಎಚ್ಚರ. ಹೊರ ಬಂದು ಮತ್ತೆ ಬೇಟೆ ಆಡ್ತು ಅಂತ ಆದರೆ ಗೊತ್ತಲ್ಲ, ನಿನ್ನ ಅಣ್ಣ ಎನ್ಕೌಂಟ್ರಿಗೆ ಬಲಿಯಾಗಿ ಸಾಯ್ತಾನೆ. ನೆನ್ಬಿಟ್ಕೋ. ಇನ್ಸ್ಪೆಕ್ಟರ್, ನಿಮಗೆ ಯಾವ ಭಾಷೆಯಲ್ಲಿ ಮಾತನಾಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಸದ್ಯ ಇಟ್ಕೊಳ್ಳಿ. ಡಿಕೆನ ಬಿಟ್ಬಿಡಿ. ಅಲ್ಲ, ಕಾನೂನನ್ನ ಪಾಲನೆ ಮಾಡಬೇಕಾದವರು ನೀವು. ಹೀಗೆ ಇನ್ನೊಂದು ಬಾರಿ ಮಾತು ಮುಂದುವರಿಸಿದ್ದೆ ಆಗಿದ್ರೆ ನಿನ್ನನ್ನ ಒಳಗೆ ಹಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್, ನಿನ್ನ ತಮ್ಮ ಅಥವನು ಒಡವೆ ಚಿನ್ನ ದೋಚುತ್ತಿರುವ ಖತರ್ನಾಕ್ ಕಳ್ಳ ಎಂಬುದನ್ನು ಮಾತ್ರ ಮರೆಯಬೇಡಿ. ನನ್ನ ತಮ್ಮನ ಬಗ್ಗೆ ಮಾತಾಡೋದಕ್ಕೆ ನೀನ್ಯಾರೋ? ನನ್ನ ತಮ್ಮ ಏನು ಅನ್ನೋದು ನನಗೆ ಗೊತ್ತಿದೆ. ಒಂದು ಕ್ಷಣ ನನ್ನ ಮುಂದೆ ನಿಲ್ಬೇಡ. ಗೆಟ್ ಔಟ್. ಹೋಗ್ತೀನಿ ಇನ್ಸ್ಪೆಕ್ಟರ್, ಹೋಗ್ತೀನಿ. ಬಟ್ ನಿನ್ನ ತಮ್ಮನನ್ನು ಅರೆಸ್ಟ್ ಮಾಡುವುದನ್ನ ಬಿಟ್ಟು ರಕ್ಷಣೆ ಕೊಡ್ತಾ ಇದೆಯಾ? ಮನೆ ದೀಪ ಅಂತ ಮುದ್ದಿಟ್ರೆ ಗಡ್ಡ ಮೀಸೆ ಸುಟ್ಕೊಳ್ಬೇಕಾಗುತ್ತೆ. ಹುಷಾರ್ ಇನ್ಸ್ಪೆಕ್ಟರ್. ಇನ್ನು ಮುಂದೆ ನೀನು ನೋಡುತ್ತಿರುವುದು ಸುಂದರ ಹೋಳಿ ಅಲ್ಲ, ಭಯಂಕರ ರಕ್ತದೋಕುಳಿ. ಇನ್ಸ್ಪೆಕ್ಟರ್, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ದಟ್ ಈಸ್ ಧರ್ಮಾಂಗದ. Be alert. Just wait and watch. ಮಿಸ್ಟರ್ ಧರ್ಮಾಂಗದ, ಇದು ನಿನ್ನ ಕರ್ಮದ ಒಂದು ಅಂಗ. ಬಾ, ನಿನ್ನ ಅಣ್ಣನನ್ನ ಹೇಗೆ ಬಿಡಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಎಸ್, ಆದಷ್ಟು ಬೇಗ ಇವನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಇಲ್ಲಾಂದ್ರೆ ಈ ನೀಚರು ಇನ್ನೇನಾದರೂ ದಾರಿ ಹುಡುಕ್ತಾರೆ.